ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ರೆಡಿ ಆಗಿಲ್ಲ ಅಂದರೆ ಹೀಗೆ ಇರುತ್ತೆ. ನಮ್ಮ ಮನೇಲಂತೂ 2 ತಟ್ಟೆನ ತಗೊಂಡು ಟಪ 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 ಅಂತ ಹೊಡಿತಾ ಇದ್ದಾರೆ, ಹಾಕಮ್ಮ ಹೊಟ್ಟೆಗೆ ಹಾಕಮ್ಮ ಅಂತ. ಹೀಗಿರುತ್ತೆ. ಸಂಡೇ ಬಂದರೂ ರೆಸ್ಟ್ ಇರಲ್ಲ. ಸಂಡೇ ಅಲ್ವಾ, ಸಂತೆಗೆ ಹೋಗ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ತಗೊಬಂದು ಜೋಡಿಸಿಟ್ಕೊಂಡ್ವಿ. ಇನ್ನು ಜಾತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ವಿ. ಇವತ್ತು ಬಂದು ವರ್ತೂರು ಜಾತ್ರೆ. ಯಾರೆಲ್ಲ ವರ್ತೂರು ಜಾತ್ರೆಗೆ ಬಂದಿದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ರೋಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಜಾತ್ರೆ ಮುಗಿಸ್ಕೊಂಡು ವಾಕ್ ಬಂದ್ವಿ ಮನೆಗೆ. ಕಾಲ್ನೋವಾಗ್ಬಿಟ್ಟು ಚೆನ್ನಾಗೆ ಮಲ್ಕೊಂಡ್ಬಿಟ್ಟಿದೆ. ಮಂಡೇ ಹೇಗೋ ರಜಾ ಅಲ್ವಾ, ಅದಕ್ಕೆ 8 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಲಂಚ್ 2 ಸೇರಿ ಮಧ್ಯಾಹ್ನ 12 ಗಂಟೆಗೆ ರೆಡಿ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಲೆಗ್ ಪೀಸ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಸಂಡೇದು ಮಂಡೇ 2 ಡೇಸ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸಂಡೇ ಅಂದರೆ ಗೊತ್ತಲ್ಲ, ಇನ್ನು ಅಪ್ಪ ಎಷ್ಟು ರಿಲೀಫ್ ಅಲ್ವಾ. ಸಂಡೇ ಬಂದಿದ ತಕ್ಷಣವೇ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. 8 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ಎದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೇಗೋ ನಮ್ಮ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ದಾರೆ. ಆ್ಯಕ್ಚುಲಿ 2 ಡೇಸ್ ರಜೆ ಆಯಿತು. ನಾವು ಹೋಗೋಣ ಅಂದ್ಕೊಂಡ್ವಿ, ಬಟ್ ಮನೇಲಂತೂ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅದಕ್ಕೋಸ್ಕರ ನಾನಂತೂ ಡ್ರಾಪ್ ಔಟ್ ಆಗಿಬಿಟ್ಟೆ. ಇನ್ನು ಹಸ್ಬೆಂಡ್ ಹೋಗಿದ್ದಾರೆ, ಅವ್ರು ಹೋಗಿ ಬನ್ನಲಿ, ನಾನಂತೂ ಕೆಲಸ ಮುಗಿಸೋಣ ಬೇಗ ಅಂತ ಹೇಳಿಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿಕೊಂಡು, ನಮ್ಮ ಮಕ್ಕಳು ನೋಡಿ ಇಬ್ಬರು ತಟ್ಟೆಗಳು ಇಟ್ಕೊಂಡು ಎಲ್ಲ ಹೊಡಿತಾ ಇದ್ದಾರೆ, ಸೌಂಡ್ ಮಾಡ್ತಾ ಇದ್ದಾರೆ. ಹೊಟ್ಟೆ ಹಸಿತಿದೆ, ಬೇಗ ಹಾಕು ಅಂತ ಹೇಳಿಬಿಟ್ಟು. ಈಗ ಟೈಮ್ 9 ಗಂಟೆ ಆಗಿದೆ. ಆ್ಯಂಡ್ ಇವತ್ತು ವರ್ತೂರು ಜಾತ್ರೆ ಇದೆ ಫ್ರೆಂಡ್ಸ್. ವರ್ತೂರು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನಂತೂ ಮರ್ತು ಹೋಗ್ಬಿಟ್ಟಿದ್ದೀನಿ. ಸ್ಯಾಟರ್ಡೇನೇ ಗೊತ್ತಾಯಿತು ವರ್ತೂರು ಜಾತ್ರೆ ಸಂಡೇ ಅಂತ, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ನೆನಪಾಯಿತು, ಇವತ್ತು ಜಾತ್ರೆ ಇದೆಯಲ್ಲ ಅಂತ ಹೇಳಿ. ಇನ್ನು ಬಟ್ಟೆ ವಾಶ್ ಮಾಡೋದು ಜಾಸ್ತಿ ಇದೆ, ಇನ್ನು ಶುರು ಮಾಡಿಕೊಂಡ್ರೆ ಆಗೋದಿಲ್ಲ, ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಇನ್ನು ಇವತ್ತು ಬಟ್ಟೆ ವಾಶ್ ಮಾಡೋದೆಲ್ಲ ಸ್ಕಿಪ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವಂತೂ ಸಂತೆಗೆ ಹೋದ್ವಿ. ಸಂತೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು, ಸ್ವಲ್ಪ ತರಕಾರಿನ ತೊಗೊಂಬಂದು ಇವಾಗೆಲ್ಲ ಜೋಡಿಸಿಟ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಟೀ ಪ್ರಿಪೇರ್ ಮಾಡಿಕೊಂಡು ಇವಾಗ ಟೀ ಕುಡಿತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ಇವತ್ತು ಟೀ ಕುಡಿತಾ ಇದ್ದೀನಿ. ಇವತ್ತು ವರ್ತೂರು ಜಾತ್ರೆ ಇರೋದ್ರಿಂದ ಸಂತೆ ಕೂಡ ಜಾಸ್ತಿ ಹಾಕಿರ್ಲಿಲ್ಲ, ಅಲ್ಲಲ್ಲಿ ಇಟ್ಕೊಂಡಿದ್ರು. ನಮ್ಮ ಮಕ್ಕಳಂತೂ ಟಿವಿಯಲ್ಲಿ ಡ್ಯಾನ್ಸಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾನಂತೂ ಆಚೆ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ. ಟೀ ಕುಡ್ದಾದ್ಮೇಲೆ ಇನ್ನು ಸೊಪ್ಪೆಲ್ಲ ಸೋಸ್ಕೊಂಡು ಕಸ ಎಲ್ಲ ಆಯ್ತಲ್ವ, ಇವಾಗ ನೀಟಾಗಿ ಕಸ ಎಲ್ಲ ಎತ್ತಾಕಿ ಕಸ ಗುಡಿಸ್ಕೊಂಡು ಮಾಫ್ ಹಾಕಿ ಆಮೇಲೆ 3 ಜನನೂ ತಲೆ ಸ್ನಾನ ಮಾಡಿ ಮಕ್ಳಿಗಂತೂ ಫಸ್ಟ್ ರೆಡಿ ಮಾಡಿಸಿದ್ದೀನಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇವಾಗ ಟೈಮ್ ನೋಡಿದ್ರೆ ಆಲ್ರೆಡಿ 1 o'clock ಆಗಿದೆ. ಇನ್ನೂ ಮನೆಯಲ್ಲೇ ಇದ್ದೀವಿ. 1 o'clock ಮೇಲೇ ಅಲ್ಲಿ ತೇರು ಎಳೆದು, ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ಕ್ರೌಡ್ ಕೂಡ ಜಾಸ್ತಿ ಇರುತ್ತೆ ತೇರು ಎಳೆಯೋ ಟೈಮಲ್ಲಿ. ಅದಕ್ಕೋಸ್ಕರ ಮಕ್ಕಳನ್ನ ಇಟ್ಕೊಂಡು ಎಲ್ಲಾದರೂ ಕ್ರೌಡ್ ಇರೋ ಕಡೆ ಹೋಗ್ಬೇಕಂದ್ರೆ ತುಂಬ ಹುಷಾರಾಗಿರಬೇಕು. ಅದಕ್ಕೋಸ್ಕರ ನಾನಂತೂ ಜಾತ್ರೆಗೆ ಹೋದ್ಮೇಲೆ ಅಲ್ಲಿ ವೀಡಿಯೋಸ್ ಕೂಡ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ, ಬಿಕಾಸ್ ಆಫ್ ಕ್ರೌಡ್ ಜಾಸ್ತಿ ಇರುತ್ತೆ. ನಾನು ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೋಬೇಕಂದ್ರೆ ನನ್ನ ಮಕ್ಕಳು ಇಬ್ಬರು ಇರ್ತಾರಲ್ವ, ಇಬ್ಬರನ್ನೂ ಆ ಕೈಯಲ್ಲಿ ಒಬ್ಬರು ಈ ಕೈಯಲ್ಲಿ ಒಬ್ಬರು ಇಟ್ಕೋಬೇಕು. ಅದಕ್ಕೋಸ್ಕರ ನಾನಂತೂ ಜಾಸ್ತಿ ವೀಡಿಯೋಸ್ ಅಂತೂ ತೊಗೊಂಡಿಲ್ಲ, ತುಂಬ ಕಮ್ಮಿ ವೀಡಿಯೋಸ್ನ ತೊಗೊಂಡೆ. ನಾನಿಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಡೆರ್ಮಾ ಪ್ರಾಡಕ್ಟ್ಸು. ಸೊ ಡೆರ್ಮಾದೊಂದು ಸನ್ಸ್ಕ್ರೀನು ಮತ್ತು ಪೌಡರ್ ಹಾಕಿದ್ದೀನಿ, ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ, ಒಂದು ಬಿಂದಿ ಇಟ್ಕೊಂಡಿದ್ದೀನಿ. ಇಷ್ಟೇ ನಂದು ಮೇಕಪ್, ಡೈಲಿ ಇಷ್ಟೇ ಇರುತ್ತೆ. ಸೊ ಸ್ಪೆಷಲ್ ಮೇಕಪ್ಪು ಡೈಲಿ ಮೇಕಪ್ಸು ಸೇಮ್ ಒಂದೇ ಥರನೇ ಮಾಡ್ಕೊತೀನಿ ನಾನು. ಸೊ ಇವಾಗ ರೆಡಿಯಾಗಿ ವಾಕ್ ಮಾಡಿಕೊಂಡು ವರ್ತೂರ್ಗಂತೂ ಬಂದ್ವಿ. ಬಸ್ಸಸ್ ರೋಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ನಾವಂತೂ ವಾಕ್ ಮಾಡಿಕೊಂಡೆ ವರ್ತೂರ್ಗೆ ಬಂದಿದ್ದೀವಿ. ನಾವು ಕೂಡ ದೇವ್ರಿಗೆ ಕೈ ಮುಗ್ದು ದೇವ್ರಿಗೆ ಬಾಳೆಹಣ್ಣೆಲ್ಲ ಎಸೆದ್ಬಿಟ್ಟು ಇನ್ನು ಮನೆಗಂತೂ ಬಂದ್ವಿ ಫ್ರೆಂಡ್ಸ್. ಸೊ ಇವಾಗ ತಾನೇ ಜಾತ್ರೆಯಿಂದ ಬಂದ್ವಿ. ಹತ್ತತ್ರ ಒಂದು 4 o'clock ಆಯಿತು. ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಆಟೋನೇ ಸಿಕ್ಕಿಲ್ಲ ಫ್ರೆಂಡ್ಸ್. ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ವಿ. ಫುಲ್ ಟಯರ್ಡ್, ಅದಕ್ಕೇ ಟೈಮ್ ಆಗೋಯ್ತು. ಇವಾಗ ನಮ್ಮ ಸ್ಟೋರ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಬರ್ತೀನಿ ಅಂದರು, ಅಂದರೆ ಅವ್ರಿಗೇನೋ ಸ್ಪೆಕ್ಸ್ ಬೇಕು ಅಂತ ಹೇಳಿ. ಸೊ ಬಾ ಅಂತ ಹೇಳಿದ್ರು, ಅದಕ್ಕೆ ಈಗ ಹೋಗಬೇಕು. ಚೆನ್ನಾಗಿದೆ ನಮ್ಮ ಗವ್ಯ. ಓಕೆ ಬಾಯ್. ಹಾಯ್ ಫ್ರೆಂಡ್ಸ್, ಇದು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದರೆ ಒಂದು 11 o'clock ಇನ್ನು ಬೆಳಗ್ಗೆನೇ 8 ಗಂಟೆಗೆ ಎದ್ದೆ. ಇವತ್ತು ಕೂಡ 8 ಗಂಟೆಗೆ ಎದ್ಬಿಟ್ಟು ಆರಾಮಾಗಿ ಬ್ರಷ್ ಮಾಡಿ ಟೀ ಕುಡಿದು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಇನ್ನು ಇವಾಗ ನಾನ್ ವೆಜ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಸ್ವಲ್ಪ ಹಾಲು ಬ್ರೆಡ್ ಕೊಟ್ಟಿದ್ದೆ, ತಿಂದಿದ್ರು. ಇವಾಗ ಇನ್ನು ಫಾಸ್ಟಾಗಿ ಅಡುಗೆನ ಮಾಡ್ತಾ ಇದ್ದೀನಿ. ಬಟ್ಟೆ ಸ್ವಲ್ಪ ಗಲೀಜಾಗಿರೋ ಬಟ್ಟೆ ಅಂಥವೆಲ್ಲ ವಾಶ್ ಮಾಡ್ಕೊತೀನಿ. ಮತ್ತು ಶೂ, ಸಾಕ್ಸು, ಡೋರ್
ಫ್ಲೋರ್ ಮ್ಯಾಟ್ಸು, ಸೊ ಅಂಥವೆಲ್ಲ ಜಾಸ್ತಿ ಇರುತ್ತಲ್ಲ, ಅದನ್ನೆಲ್ಲ ಕೂಡ 2 ವೀಕಿಂದ ತುಂಬಾ ಪೆಂಡಿಂಗ್ ಇತ್ತು ಫ್ರೆಂಡ್ಸ್. ಅದೆಲ್ಲ ವಾಶ್ ಮಾಡೋಕ್ಕೆ ಇಷ್ಟೊತ್ತಾಗ್ಬಿಡ್ತು. ಮತ್ತು ಕಲರ್ ಹೋಗುವಂಥ ಬಟ್ಟೆಗಳು, ನಾನು ಡೈಲಿ ವೇರು ಟಾಪ್ಸು, ಸೊ ಅಂಥವೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ, ಎಲ್ಲ ನಾನೇ ಕೈಯಲ್ಲೇ ವಾಶ್ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಚಿಲ್ಲಿ ಚಿಕನ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಜು ಅಂತ ಹೇಳ್ತೀವಲ್ಲ, ಕಾಜುನ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಫೈನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿ ಚಿಕನ್ನು ಮತ್ತು ಇದು ಬಿರಿಯಾನಿಗೆ ಗ್ರೀನ್ ಚಿಲ್ಲಿ ಚಿಕನ್ಗೆ ಎರಡಕ್ಕೂ ಕೂಡ ನಾನು ಇದೇ ಪೇಸ್ಟ್ನ ಯೂಸ್ ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ. ಬನ್ನಿ ಇವಾಗ ಇದೆಲ್ಲ ಫೈನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ನಾನು ಚಿಕನ್ ಒಂದು 2-3 ಸತಿ ನೀಟಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಟ್ಟಿರೋ ಗ್ರೀನ್ ಮಸಾಲ ಪೇಸ್ಟು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬಿರಿಯಾನಿಗೂ ಅದೇ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿರಿಯಾನಿಗೆ ಸ್ವಲ್ಪ ತೆಗೆದಿಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು 2 ಗ್ಲಾಸಷ್ಟು ಸೋನಾ ಮಸೂರಿ ರೈಸು, 1 ಗ್ಲಾಸಷ್ಟು ಬಾಸುಮತಿ ರೈಸ್ನ ಹಾಕ್ಕೊಂಡು 2 ಸತಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆನೆಸ್ತಾ ಇದ್ದೀನಿ. ಒಂದು 10 ನಿಮಿಷ ಹಾಗೆ ಅಕ್ಕಿನ ನೆನೆಸ್ಕೊಂಡ್ರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನಮಗೆ ಇಲ್ಲಿ ಬಿರಿಯಾನಿಗೆ ಆನಿಯನ್ಸ್ ಜಾಸ್ತಿ ಬೇಕಲ್ವ, ಅದಕ್ಕೆ ನಾನು ಈ ಥರ ಸ್ಲೈಸರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಫಾಸ್ಟಾಗಿ ಬರುತ್ತೆ ಮತ್ತು ತುಂಬ ಸ್ಲೈಸಾಗಿ ಕಟ್ ಮಾಡ್ಕೋಬೋದು. ಇವಾಗ ಸ್ಟವ್ ಮೇಲೆ ಒಂದು ಕಡೆ ಬಿರಿಯಾನಿಗೆ, ಇನ್ನೊಂದು ಕಡೆ ಗ್ರೇವಿಗೆ ಇಟ್ಕೊಂಡಿದ್ದೀನಿ. ಸೊ ಬಿರಿಯಾನಿಗೆ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲೆ ಹಾಕ್ಕೊಂಡು ಮತ್ತು ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನೊಂದು ಕಡೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆನಿಯನ್ಸ್ ಬೇಗ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬೇಗನೆ ಫ್ರೈ ಆಗುತ್ತೆ. ಬಿರಿಯಾನಿಗೆ ಯಾವಾಗಲೂ ನಾವು ಈ ಥರ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಆನಿಯನ್ಸ್ ಫ್ರೈ ಆದಮೇಲೆ ಇಲ್ಲಿ ನಾನು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕ್ಕೊಂಡು ಈ ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 7-8 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಚಿಕನ್ ಚೆನ್ನಾಗಿ ರೋಸ್ಟ್ ಆಗುತ್ತೆ, ಬಿರಿಯಾನಿ ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ಕಡೆ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡೋಣ. ನೀರೇನು ಆಗ್ದಂಗೆ ನಾವು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಕಡೆ ಚಿಕನ್ ಅಂತೂ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ನಾವು ಮಸಾಲೆ ಪೇಸ್ಟ್ನ ಇನ್ನೂ ಉಳಿಸ್ಕೊಂಡಿದ್ವಲ್ಲ, ಆ ಮಸಾಲೆ ಪೇಸ್ಟ್ನ ಇದರಲ್ಲಿ ಹಾಕೋಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಚಿಲ್ಲೀಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಹಾಕಿದ್ದೆ ನಾನು, ಖಾರ ಜಾಸ್ತಿ ಇರಲಿಲ್ಲ ಗ್ರೀನ್ ಚಿಲ್ಲೀಸು. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1 ಟೀ ಸ್ಪೂನಷ್ಟು ಧನಿಯಾ ಪೌಡರು, 1 ಟೀ ಸ್ಪೂನಷ್ಟು ಆಚಿ ಬಿರಿಯಾನಿ ಮಸಾಲೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಆಯಿಲ್ ಸಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅಂದರೆ ಒಂದು 4-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬಟ್ ಮಸಾಲೆ ಎಲ್ಲ ಸೀದೋಗ್ದಂಗೆ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಟಾದಮೇಲೆ ಇಲ್ಲಿ 3 ಗ್ಲಾಸ್ ಅಕ್ಕಿಗೆ ನಾನು 5 ಗ್ಲಾಸ್ ನೀರನ್ನು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಕಮ್ಮಿ ಮಾಡ್ಕೋಬೇಕು, ಯಾಕಂದರೆ ಅಕ್ಕಿ ಚೆನ್ನಾಗಿ ನೆನೆಸ್ಕೊಂಡಿದ್ದೀವಲ್ಲ, ನೀರು ಕಮ್ಮಿ ಆದರೂ ಚೆನ್ನಾಗಿ ಉದುದ್ರಾಗೆ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಇವಾಗ 5 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕಬೇಕಿತ್ತು, ನಾನು ಮರ್ತೋಗ್ಬಿಟ್ಟೆ. ಸೊ ಹಾಕಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾನಂತೂ 2 ವಿಸಿಲ್ ಕೂಗಿಸ್ಕೊತೀನಿ ನಮ್ಮ ಕುಕ್ಕರಲ್ಲಿ. ಸೊ ನಿಮ್ಮ ಕುಕ್ಕರಲ್ಲಿ ಹೇಗೆ ಬರುತ್ತೆ ಆ ಥರ ಮಾಡ್ಕೊಳ್ಳಿ. ಒಂದು ವಿಷಲ್ಗೂ ಕೂಡ ಆಗುತ್ತೆ. ನಮ್ಮ ಕುಕ್ಕರಲ್ಲಿ ನಾನು 2 ವಿಷಲ್ ಕೂಗಿಸ್ಕೊಂಡೆ. ಸೊ ಬಿರಿಯಾನಿ ಅಂತೂ ರೆಡಿ ಆಯಿತು, ಆಫ್ ಮಾಡಿದ್ದೀನಿ. ಇವಾಗ ಲೆಗ್ ಪೀಸು ಇದರಲ್ಲೇ ನಾನು ಹಾಕ್ಕೊಂಡಿದ್ನಲ್ವ, ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದರಲ್ಲಿ ಚೆನ್ನಾಗಿ ಕುಕ್ ಆಗಿದೆ, ಒಂದು 80% ತನಕ ಚೆನ್ನಾಗಿ ಕುಕ್ ಆಗಿದೆ. ಇನ್ನೊಂದು ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಮಾಡಿಕೊಂಡ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಗ್ರೇವಿ ಕೂಡ ಆಲ್ಮೋಸ್ಟ್ 80% ಕುಕ್ ಆಗಿದೆ. ಚಿಲ್ಲೀಸ್ ಖಾರ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ನ 1 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5-6 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ.
ಸೊ ಇನ್ನು ಬಿರಿಯಾನಿ ಆಯಿತು, ಲೆಗ್ ಪೀಸ್ ಫ್ರೈ ಮಾಡಿದ್ದಾಯಿತು, ಕರಿ ಕೂಡ ಆಲ್ಮೋಸ್ಟ್ ಆಗ್ತಾ ಇದೆ. ಇನ್ನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಆಗಿದ ತಕ್ಷಣವೇ ಅವಾಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಕಿಚನ್ ಕೌಂಟರ್ ಟಾಪ್ ಮೇಲೆ ಏನೇನು ಇರುತ್ತೋ ಅದನ್ನೆಲ್ಲ ತೆಗ್ದಿಡೋದು, ಎಲ್ಲೆಲ್ಲಿ ಇಡಬೇಕಾಗಿರೋ ಐಟಮ್ಸ್ನ ಅಲ್ಲಲ್ಲಿ ಆವಾಗಲೇ ಇಟ್ಕೊಂಡ್ಬಿಟ್ರೆ ನಮಗೆ ಬರ್ಡನ್ ಆಗೋದಿಲ್ಲ, ಅಂದರೆ ಇನ್ನೂ ಕೆಲಸ ಮಾಡಬೇಕು ಅನ್ನೋ ಫೀಲ್ ಕೂಡ ಬರೋದಿಲ್ಲ. ಸೊ ನಾನಂತೂ ಹಾಗೆ ಮಾಡ್ತೀನಿ. ಇನ್ನೂ ಏನಾದರೂ ಪಾತ್ರೆಗಳು ಸ್ವಲ್ಪ ಇದ್ದರೆ ಅವಾಗೇ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಅದು ನೋಡಿ ಫ್ರೆಂಡ್ಸ್, ನಮ್ಮ ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಯಿತು. ಚಿಕನ್ ಕರಿ ವಿತ್ ಚಿಕನ್ ಬಿರಿಯಾನಿ ಸಖತ್ತಾಗಿತ್ತು, ಟೇಸ್ಟ್ ಒಂದು ನೆಕ್ಸ್ಟ್ ಲೆವೆಲ್ ಇತ್ತು. ನೀವು ಒಮ್ಮೆ ಟ್ರೈ ಮಾಡಿ, ನಿಜವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದೇನು ಇಷ್ಟೊಂದು ಮಾಡಿದ್ದೀರಾ ಅಂತ ಅನ್ಕೊಂಬೇಡಿ, ನಮ್ಮ ಶಾಪಲ್ಲಿ ವರ್ಕ್ ಮಾಡೋ ಹುಡುಗರಿಗೂ ಕೂಡ ಕರೆದಿದ್ವಿ. ನಮ್ಮ ಹಸ್ಬೆಂಡ್ ಹೇಳಿದರು ಅವರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ, ಇನ್ವೈಟ್ ಮಾಡು ಅಂತ. ಸೊ ಇನ್ನು ಅವರು ಕೂಡ ಊಟ ಮಾಡ್ಕೊಂಡು ಹೋದ್ರು. ಅವರೇ ಹೇಳಿದ್ರು ಸಖತ್ತಾಗಿ ಮಾಡಿದ್ದೀರ ಅಕ್ಕ ಅಂತ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ, ಹೊಟ್ಟೆ ಅಂತೂ ಫುಲ್ ಹಸಿತಾ ಇದೆ. ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ. ರಿಯಲಿ ನೀವು ಒಮ್ಮೆ ಈ ಥರ ಮಾಡಿ ತಿಂದು ನೋಡಿ, ರಿಯಲಿ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಈ ವ್ಲಾಗ್ನಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ ಪ್ಲೀಸ್, ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದಾರೋ ನನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.